ಜನರ ಪ್ರೀತಿ, ಅಭಿಮಾನ, ಮೆಚ್ಚುಗೆ ಇದಕ್ಕೆ ಸಮಾನವಾದದ್ದು ಅಥವಾ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇವತ್ತು ಬಿಗ್ ಬಾಸ್ ಸೀಸನ್ 12ನಲ್ಲಿ ಗಿಲ್ಲಿ ನಟ ಅವ್ರಿಗೆ ಇವೆಲ್ಲವೂ ಸಿಗ್ತಾ ಇದೆ. ಸಾಮಾನ್ಯ ರೈತ ಕುಟುಂಬದಿಂದ ಹುಟ್ಟಿ ಬೆಳೆದಂಥ ಗಿಲ್ಲಿ ಒಬ್ಬ ಅಪ್ಪಟ ಗ್ರಾಮೀಣ ಪ್ರತಿಭೆ ಮತ್ತೊಬ್ಬ ಪ್ರತಿಭಾನ್ವಿತ ಕಲಾವಿದ. ಮಂಡ್ಯದ ಮಣ್ಣಿನ ಸೊಗಡನ್ನು ರೂಢಿಸ್ಕೊಂಡು ಒಳ್ಳೆಯ ಕಾಮಿಡಿ, ಪಂಚಿಂಗ್ ಡೈಲಾಗ್, ಹಾಡು, ಡ್ಯಾನ್ಸು ಇವೆಲ್ಲವನ್ನೂ ಸೀಸನ್ 12ನಲ್ಲಿ ಮಾಡ್ತಾನೆ ಬಿಗ್ ಬಾಸ್ ಸೀಸನ್ 12ನ TRPನ ಟಾಪ್ ಲೆವೆಲ್ಗೆ ತಗೊಂಡೋದಂಥ ಗಂಡು ಗಲಿ ಅಂದರೆ ಗಿಲ್ಲಿ. ಇವತ್ತು ಕರ್ನಾಟಕದಲ್ಲಿ ಅಸಂಖ್ಯಾತ ಅಭಿಮಾನಿಗಳು ಗಿಲ್ಲಿ ಪರವಾದಂಥ ಒಂದು ಅಭಿಮಾನದ ದಂಗೆಯನ್ನೇ ಎಬ್ಬಿಸಿದ್ದಾರೆ. ಅಂದರೆ ಎಲ್ಲ ವರ್ಗದ ಜನ, ಅದು ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಮತ್ತು ಕಾರ್ಮಿಕರು, ಆಟೋ ಚಾಲಕರು, ವಿವಿಧ ಸಂಘಟನೆಗಳು, ಹೀಗೆ ಇವರೆಲ್ಲರೂ ಕೂಡ ಗಿಲ್ಲಿ, ಅದ್ರ ಜೊತೆಗೆ ಪ್ರತಿಷ್ಠಿತ ನಟರು, ಉದ್ಯಮಿಗಳು, ಮತ್ತು ವಿಶೇಷವಾಗಿ ಕಲಾವಿದರು, ಹೀಗೆ ಬೇರೆ ಬೇರೆ ವರ್ಗದ ಜನರು ಕೂಡ ಗಿಲ್ಲಿ ಗೆಲುವನ್ನು ನಿರೀಕ್ಷೆಯಲ್ಲಿದ್ದಾರೆ. ಇದ್ರ ಜೊತೆಗೆ ವಿಶೇಷವಾದದ್ದೇನು ಅಂತಂದರೆ ಕರ್ನಾಟಕದಾದ್ಯಂತ ಬೇರೆ ಬೇರೆ, ಅದು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ ಆಗದೆ ಕರ್ನಾಟಕದಾದ್ಯಂತ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ, ಜೊತೆಗೆ ಕರ್ನಾಟಕದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿ ನೆಲೆಸಿರುವಂಥ ವಿದೇಶಿಗರು ಕೂಡ ಗಿಲ್ಲಿಗೆ ವೋಟ್ ಮಾಡೋದ್ರ ಮೂಲಕ ತಮ್ಮ ಅಭಿಮಾನವನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ. ಲಕ್ಷಾಂತರ ಗಿಲ್ಲಿ ಫ್ಯಾನ್ಸ್ ಇವತ್ತು ಗಿಲ್ಲಿ ಗೆಲುವಿಗಾಗಿ ಒಂದು ಹೋರಾಟವನ್ನೇ ಮಾಡ್ದಂಗೆ ಕಾಣಿಸ್ತಾ ಇದೆ. ಒಂದು ವಿಶೇಷವಾದ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕೆಲವರು ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ, ಕೆಲವು ಕಟೌಟ್ಗಳನ್ನ ಹಾಕ್ಕೊಂಡು, ಹಾರ ಹಾಕ್ಕೊಂಡು, ಪಟಾಕಿ ಸಿಡಿಸ್ಕೊಂಡು, ಸಿಹಿ ಹಂಚ್ಕೊಂಡು, ಜೊತೆಗೆ ಅಲ್ಲಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ, ಪೂಜೆಗಳನ್ನು ಮಾಡ್ತಾ, ಹೀಗೆ ಇಡೀ ರಾಜ್ಯದಲ್ಲಿ ಗಿಲ್ಲಿಮಯ ಅಥವಾ ಗಿಲ್ಲಿದ ವಾತಾವರಣ ಸೃಷ್ಟಿಯಾದಂಗೆ ಆಗ್ತಾ ಇದೆ. ಗಿಲ್ಲಿ ಹವಾ ಸೃಷ್ಟಿಯಾಗಿದೆ. ಒಂದು ರೀತಿಯಲ್ಲಿ ಬಿಗ್ ಬಾಸ್ನ ಹೀರೋ ಆಗಿ ನಮ್ಮ ಗಿಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದ ಸ್ಟಾರ್ ಆಗಿ ಇವತ್ತು ಕಾಣಿಸ್ಕೊತಾ ಇದ್ದಾರೆ. ಸೊ ಈ ಸಂದರ್ಭವನ್ನು ನೋಡಿದ್ರೆ ಗಿಲ್ಲಿಯ ಜೀವನದ ಸಾರ್ಥಕ ಕ್ಷಣ ಅಂತಂದರೆ ಇದೆ. ಯಾಕೆ ಅಂತಂದರೆ ಬಿಗ್ ಬಾಸ್ ಟ್ರೋಫಿ ತಗೊಳ್ಳೋದಕ್ಕಿಂತ ದೊಡ್ಡದು ಏನಾದರೂ ಇದ್ದರೆ ಅದು ಜನಪ್ರೀತಿ. ಅಂಥ ಜನಪ್ರೀತಿಯನ್ನು, ಜನರ ಅಭಿಮಾನವನ್ನು ಕರ್ನಾಟಕದಲ್ಲಿ ಗಳಿಸಿರ್ತಕ್ಕಂಥ ಒಬ್ಬ ಕಲಾವಿದ, ಒಬ್ಬ ಗ್ರಾಮೀಣ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಕಲಾವಿದ ಅಂತಂದರೆ ಅದು ಗಿಲ್ಲಿ. ಸೊ ಈ ಸಾರ್ಥಕ ಕ್ಷಣ ಅವ್ರ ಜೀವನದಲ್ಲಿ ಅತ್ಯಂತ ಸಾರ್ಥಕವಾದ ಕ್ಷಣ ಅಂತಂದರೆ ಇದೆ. ಇದುವರೆಗೂ 11 ಜನ ಬಿಗ್ ಬಾಸ್ಗಳು ಕರ್ನಾಟಕದಲ್ಲಿ ಬಂದು ಹೋಗಿದ್ದಾರೆ. ಆದರೆ ಇದು 12ನೇ ಬಿಗ್ ಬಾಸು. ಸಿಟಿ ಶೋನಲ್ಲಿ ಗಿಲ್ಲಿ ಇರುವಂಥ ಬಿಗ್ ಬಾಸ್ ಇದೊಂದು ವಿಶೇಷ. ಇದ್ರ ಲೆವೆಲ್ ಬೇರೆ ಆಗಿದೆ, ಇಲ್ಲಿ ಇರ್ತಕ್ಕಂಥ ದಾಖಲೆನೇ ಬೇರೆ ಆಗಿದೆ, ಮತ್ತು ಜನರು ಈ ಸೀಸನ್ಗೆ ತೋರ್ತಾ ಇರತಕ್ಕಂಥ ಪ್ರೀತಿ, ಉತ್ಸಾಹ, ತೀವ್ರತೆಯೇ ಬೇರೆ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಕೆಲವು ಗಾಸಿಪ್ಗಳೇನು ಹುಟ್ಟು ಬರ್ತಾ ಇದೆ ಅಂತಂದರೆ, ಸೊ ಬಿಗ್ ಬಾಸ್ ಮ್ಯಾಚ್ ಫಿಕ್ಸಿಂಗ್ ಆಗಿದೆ, ಅಥವಾ ಬಿಗ್ ಬಾಸಲ್ಲಿ ಗಿಲ್ಲಿನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ, ಈ ಥರದ ಒಂದಿಷ್ಟು ಆರೋಪಗಳು, ವದಂತಿಗಳೇನು ಕೇಳಿಬರ್ತಾ ಇದ್ದಾವೆ. ನನಗನ್ಸೋ ಪ್ರಕಾರ ಈ ಬಿಗ್ ಬಾಸ್ನ ಕ್ಲೈಮ್ಯಾಕ್ಸ್ನಲ್ಲಿ ನಡೀತಾ ಇರ್ತಕ್ಕಂಥ ಇದೊಂದು ಟ್ವಿಸ್ಟು ಅಥವಾ ಇದೊಂದು ಗಿಮಿಕ್ಕು, ಆ ಗಿಮಿಕ್ಕು ಅಂತೇಳಿ ನಾವು ಭಾವಿಸ್ಕೋಬೇಕಾಗುತ್ತೆ. ಒಂದಂತೂ ಸ್ಪಷ್ಟ, ಈ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ಲೇಬೇಕು. ಗೆದ್ದರೆ ಅದು ಜನರ ಗೆಲುವಾಯ್ತದೆ, ಜನರ ಪ್ರೀತಿಯ ಗೆಲುವಾಯ್ತದೆ, ಜನರ ಅಭಿಮಾನದ ಗೆಲುವಾಯ್ತದೆ. ಜೊತೆಗೆ ಅದು ಸುದೀಪ್ ಅವ್ರ ಗೆಲುವು ಕೂಡ ಆಗಿರುತ್ತೆ. ಸೊ ಹಾಗಾಗಿ ಗಿಲ್ಲಿ ಗೆಲ್ಲಲಿ ಅನ್ನುವಂಥ ಆಶಯದೊಡನೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.